ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ನೀಟ ಕ್ರಮದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ರಾಜೀನಾಮೆಯ ಜೊತೆಗೆ ಸಿಜೆಪಿ ಕೂಡ ತನ್ನ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದೆ. ತಮ್ಮ ಪ್ರಮುಖ ಬೇಡಿಕೆಗಳನ್ನು ಕೂಡ ಕೇಂದ್ರ ಸರ್ಕಾರ ಮನ್ನಣೆ ಕೊಟ್ಟಿದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಹೊಣೆಯನ್ನ ಅಮಿತ್ ಶಾ ಅವರು ಕೂಡ ಹೊರಬೇಕು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಯುವಜನತೆಗೆ ಕ್ಷಮೆ ಕೇಳಬೇಕು ಅಂತ. ಎಸ್, ನಮ್ಮ ಜೊತೆಗೆ ನಟರಾಜ್ ಗೌಡರು, ಕಾಂಗ್ರೆಸ್ನ ವಕ್ತಾರರು ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮಲ್ಲಿಕಾರ್ಜುನ್ ಸರ್, ಕೊನೆಗೂ ಇದೀಗ ಸಿಜೆಪಿ ಏನು ಪ್ರತಿಭಟನೆ ಮಾಡಿತು, ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತು, ಅದಕ್ಕೆ ಒಂದು ಗೆಲುವು ಸಿಕ್ಕಂಗಾಗಿದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಖಂಡಿತವಾಗಿ ಇದೊಂದು ಚಿಕ್ಕ ಗೆಲುವು. ಯಾಕೆಂದ್ರೆ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕಿಂತ ಪ್ರಮುಖವಾಗಿ ಮೋದಿ ಮುಖಭಂಗ ಆಗಿದೆ. ಮೋದಿ ಯಾರನ್ನ ಕಾಪಾಡ್ಲಿಕ್ಕೆ ಒಂದು ತಿಂಗಳಿಂದ ಹೆಣಗಾಡ್ತಾ ಇದ್ರು, ಯಾವ ಅಸಮರ್ಥ ಮಂತ್ರಿನ ಕಾಪಾಡ್ಲಿಕ್ಕೆ ಒಂದು ತಿಂಗಳು ಹೆಣಗಾಡ್ತಾ ಇದ್ರು, ಅದು ಇವತ್ತು ಫೇಲ್ ಆಗಿದೆ. ಅವರು ಆ ಅಸಮರ್ಥ ಮಂತ್ರಿನ ಕಾಪಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅಮಿತ್ ಶಾ ಗೂಂಡಾಗಳನ್ನ ಬಿಟ್ಟು ಆ ಮಕ್ಕಳಿಗೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ಅಶ್ರು ವಾಯ್ಸ್ ಇಡಿಸಿದ್ದಾರೆ, ಜಲಪರಂಗಿ ಓಡಿಸಿದ್ದಾರೆ, ಪೆಲೆಟ್ ಗನ್ ಉಪಯೋಗಿಸಿದ್ದಾರೆ, ಆ ಮಕ್ಕಳಿಗೆ ಥಳಿಸಿ ಜೈಲ್ಗೆ ಹಾಕಿದ್ದಾರೆ, FIR ಹಾಕಿದ್ದಾರೆ. ಸೊ ಈಗ ಏನಾಗ್ಬೇಕಾಗಿದೆ? ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಾಗಿದೆ. ಯಾಕಂದ್ರೆ ಈ ಗೂಂಡಾ ವರ್ತನೆ, ನಮ್ಮ ಮನೆಯ ಮಕ್ಕಳ ಮೇಲೆ ಈ ರೀತಿಯ ದೌರ್ಜನ್ಯ, ದಬ್ಬಾಳಿಕೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕಲ್ಲ. ಸೊ ಅದಕ್ಕಾಗಿ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಾಗಿದೆ. ಈ ಒಂದು ತಿಂಗಳಿಂದ ಈ ಪ್ರಹಸನವನ್ನ ಮಾಡಿಸ್ತಾ ಇದ್ದಂತಹ ವೈಫಲ್ಯದ ನಾಯಕ ನರೇಂದ್ರ ಮೋದಿ ದೇಶದ ಜನತೆಯ ಕ್ಷಮೆ ಯಾಚಿಸಬೇಕಾಗಿದೆ. ಇದು ಮಾಧ್ಯಮದ ಮುಖಾಂತರನಾದ್ರೂ ಕ್ಷಮೆ ಯಾಚಿಸ್ಲಿ, ಇಲ್ಲ ಸದನದಲ್ಲಾದ್ರೂ ಕ್ಷಮೆ ಯಾಚಿಸ್ಲಿ. ಅದಕ್ಕೆ ನಿರಂತರವಾದ ಹೋರಾಟವನ್ನ ವಿರೋಧ ಪಕ್ಷಗಳು, ಅದು ಕಾಂಗ್ರೆಸ್ ಪಕ್ಷವಾಗಿ ಕೂಡ ಸದನದ ಒಳಗೆ ಸದನದ ಹೊರಗೆ ಖಂಡಿತವಾಗಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆದ್ರೆ ಮೋದಿಯವರು ಬಹಿರಂಗವಾಗಿ ಕ್ಷಮೆ ಯಾಚಿಸದಲ್ಲದೆ ಆ 21 ಯುವಕರು, ಆ ವಿದ್ಯಾರ್ಥಿಗಳು ಏನ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ಬೇಕಾಗಿದೆ, ಒಂದು ಕಾಂಪನ್ಸೇಷನ್ ಕೊಡ್ಬೇಕಾಗಿದೆ. ಆಮೇಲೆ 2,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರ್ದಿಲ್ಲ. ಆ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತಾರೆ ಮೋದಿಯವರು? ಆ ಕುಟುಂಬದವ್ರಿಗೆ ಏನ್ ಹೇಳ್ತಾರೆ? ಆ ಮಕ್ಕಳು ಖಿನ್ನತೆಯಿಂದ, ದುಃಖದಿಂದ ಬಳಲ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಯಾವ ರೀತಿಯ ಸಾಂತ್ವನ ಹೇಳ್ತಾರೆ? ಇದೆಲ್ಲ ಸದನದಲ್ಲಿ ಅವರು ಉತ್ತರ ಕೊಡ್ಬೇಕಾಗುತ್ತೆ. ಮೋದಿ ಅವರು ದೇಶದ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ. ಅಲ್ಲಿವರೆಗೂ ರಾಹುಲ್ ಗಾಂಧಿ ಅವ್ರದ್ದು, ವಿರೋಧ ಪಕ್ಷದವ್ರದ್ದು ನಮ್ಮ ಹೋರಾಟ ಮುಂದುವರಿತದೆ. ಎಸ್ ಸರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಇದು ಸಿಜೆಪಿ ಅವ್ರದಷ್ಟೇ ಗೆಲುವ ಅಥವಾ ವಿಪಕ್ಷ ಇದರ ಜೊತೆ ಸೇರಿದಾಗ ಅವ್ರಿಗೆ ಶಕ್ತಿ ತುಂಬಿ ಈ ಗೆಲುವಾಯ್ತಾ ಅಂತ? ಇಲ್ಲ, ಈಗ ಈ ಹೋರಾಟ ಆಗಿದ್ದೆ ವಿದ್ಯಾರ್ಥಿಗಳಿಂದ. ಅದು ಸಿಜೆಪಿ ಹೋರಾಟನೂ ಇದೆ, ಇಲ್ಲ ಅಂತಿಲ್ಲ. ಅವ್ರದೇ ನೇರವಾದ ಮೇನ್ ಆದ ಹೋರಾಟ. ಯಾವಾಗ ಅವ್ರನ್ನ ಕಾಕ್ರೋಚ್ಗಳು ಅಂತ ಹೇಳಿ ಮುಖ್ಯ ನ್ಯಾಯಾಧೀಶರು ಕರೆದ್ರು, ಅವತ್ತಿಂದ ಯುವಕರು, ವಿದ್ಯಾರ್ಥಿಗಳು ರಸ್ತೆಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ರು. ಆದ್ರೆ ನೀಟ್ ಒಂದು ಕಾರಣವಾಗಿ ಇದು ಲೀಕ್ ಆಗಿದ್ರಿಂದ ಅದು ತುಂಬಾ ತೀವ್ರತೆ ಪಡ್ಕೊಂತು. ಆದ್ರೆ ಈ ಹೋರಾಟ ವಿದ್ಯಾರ್ಥಿಗಳ ಜಯ. ಅದಕ್ಕೆ ನಾವು ವಿರೋಧ ಪಕ್ಷವಾಗಿ ಜವಾಬ್ದಾರಿಯಿಂದ ರಾಹುಲ್ ಗಾಂಧಿ ಅವರು ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದನದೊಳಗೆ ಕೂಡ ಪ್ರಶ್ನೆ ಎತ್ತಿದ್ದಾರೆ. ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಪ್ರಶ್ನೆ ಎತ್ತಕ್ಕೆ ಹೋದಾಗ ಅದು ಚರ್ಚೆಗೆ ಅವಕಾಶ ಕೊಡದಲೆ ಮೋದಿಯವರು ಓಡೋಗಿದ್ದೀವಿ ನೋಡಿದಿರಿ. ಮೋದಿಯವರು ಅವತ್ತು ಸದನಕ್ಕೆ ಬರ್ಲಿಲ್ಲ, ಪಲಾಯನ ಮಾಡಿದ್ರು. ಅದು ಒಂದು ಅವಮಾನಕರವಾದ ವಿಷಯ ಮೋದಿಯವರಿಗೆ. ಅವರ ಏನು ರಾಜಕೀಯ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕಪ್ಪು ಚುಕ್ಕೆ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಪ್ಪು ಚುಕ್ಕೆ ಆಲ್ರೆಡಿ ರೈತರ ಹೋರಾಟದಲ್ಲಿ ಸಿಕ್ಕಿತ್ತು. ರೈತರ ಮುಂದೆ ಕ್ಷಮೆ ಯಾಚಿಸಿದ್ರು ಮೋದಿಯವರು. ಇವತ್ತು ವಿದ್ಯಾರ್ಥಿಗಳ ಮುಂದೆ ಕ್ಷಮೆ ಯಾಚಿಸೋ ಸಮಯ ಬಂದಿದೆ. ಹಾಗಾಗಿ ಈ ಹೋರಾಟ, ಈ ಗೆಲುವು, ವಿದ್ಯಾರ್ಥಿಗಳ ಗೆಲುವು, ಖಂಡಿತವಾಗಿ ಕಾಂಗ್ರೆಸ್ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದೆ. ನಮ್ಮ ಹೊಣೆಗಾರಿಕೆಯನ್ನ, ಜವಾಬ್ದಾರಿಯನ್ನ ನಾವು ನಡೆಸಿದೀವಿ. ನೋಡಿ, ಈಗ ಮೋದಿಯವ್ರದ್ದು ಎಂತಹ ದುಸ್ಥಿತಿ ಅಂದ್ರೆ, ಹಗಲಲ್ಲಿ ಅವ್ರು ಕಾಣಿಸ್ಕೊಂತಾ ಇಲ್ಲ, ಸದನದಲ್ಲಿ ಬರ್ತಾ ಇಲ್ಲ. ಹಗಲಲ್ಲಿ ಕೇಳೋ ಪ್ರಶ್ನೆಗಳಿಗೆ ರಾತ್ರಿ ಹೊತ್ತು ಉತ್ತರ ಕೊಡೋದರ ಪರಿಸ್ಥಿತಿ ಆಗಿದೆ. ಮಧ್ಯರಾತ್ರಿನಲ್ಲಿ ವಿಡಿಯೋ ಮಾಡಾಕ್ತಾ ಇದ್ದಾರೆ. ಎಂತಹ ಪಲಾಯನವಾದಿ ಮೋದಿ ಅನ್ನೋದು ಗೊತ್ತಾಗ್ತದೆ. ಈಗ ದೇಶ ಜನತೆ ಜೊತೆಗೆ ಅವ್ರ ಕ್ಷಮೆಯನ್ನ ಯಾಚಿಸಬೇಕು. ಅದೇ ಪ್ರಮುಖವಾದ ವಿಷಯ ಆಗಿದೆ ಈಗ. ಎಸ್ ಸರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಆರೋಪ ಕೂಡ ಇದೆ. ಅಂದ್ರೆ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು, ಯುವಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಬಟ್ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೆಳೆಸ್ಕೋತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಂತ ಆರೋಪ ಇತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ರಾಜಕೀಯ ಬೇಳೆ ಬೇಯದ್ ಬೇಡ. ಯಾಕಂದ್ರೆ ನಾವು ವಿರೋಧ ಪಕ್ಷವಾಗಿ ನಾವೇನ್ ಮನೇಲಿ ಇರ್ಬೇಕಾ, ಮನೇಲಿ ಮಲಗ್ಬೇಕಾ? ಮೋದಿ ತರ ಕೆಲಸ ಮಾಡೋದ್ ಬೇಡವಾ? ಈ ಯುವಕರ ಧ್ವನಿಗೆ, ವಿದ್ಯಾರ್ಥಿಗಳ ಧ್ವನಿಗೆ ನಾವು ಧ್ವನಿ ಆಗೋದ್ ಬೇಡವಾ? ಅವರ ನೋವು, ಅವರ ಸಂಕಷ್ಟ, ಅವರ ಆಕ್ರಂದನಕ್ಕೆ ನಾವು ಕಿವಿ ಆಗೋದ್ ಬೇಡವಾ? ಅದನ್ನ ನಾವು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡಿದ್ದಾರೆ. ಈಗ ಆ ವಿದ್ಯಾರ್ಥಿಗಳ ಏನ್ ಕೂಗಿತ್ತು,
ಅದನ್ನ ಆಲಿಸಬೇಕಾದಂತಹ ಮೋದಿ ಯಾಕೆ 1 ತಿಂಗಳಿಂದ ನಾಪತ್ತೆ ಆಗಿದ್ರು? 1 ತಿಂಗಳಿಂದ ಯಾಕೆ ಮನೇಲಿ ಮಲಗಿದ್ರು ಅವರು? ಯಾಕೆ ಸದನಕ್ಕೆ ಯಾಕೆ ಬರ್ಲಿಲ್ಲ? ಯಾಕೆ ಉತ್ತರ ಕೊಡ್ಲಿಲ್ಲ? ಯಾಕೆ ಧರ್ಮೇಂದ್ರ ಪ್ರಧಾನ್ ಅವತ್ತೇ ವಜಾ ಮಾಡ್ಲಿಲ್ಲ? ಇದಕ್ಕೆಲ್ಲ ಉತ್ತರ ಅವರೇ ತಾನೇ ಕೊಡ್ಬೇಕಾಗಿರೋದು. ಅವರು ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡ್ದಲ್ಲ ಇದ್ದಾಗ, ಅವರ ವೈಫಲ್ಯ ಇದ್ದಾಗ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನಾವು ನಿಭಾಯಿಸಿದ್ದೀವಿ. ಇವಾಗ ಉತ್ತರ ಕೊಡ್ಬೇಕಾದವರು ಮೋದಿ. ನಾವು ರಾಹುಲ್ ಗಾಂಧಿ ಅವರು ತಮ್ಮ ಹೊಣೆಗಾರಿಕೆಯನ್ನ ಮುಂದುವರಿಸಿದ್ದಾರೆ. ಅವತ್ತು ಯಾವಾಗ ರೈತರ ಜೊತೆ ಇದ್ರು, ಇವತ್ತು ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ನಿರಂತರವಾಗಿ ದೇಶದ ಜನತೆ ಜೊತೆಗೆ ಅವರಿದ್ದಾರೆ. ಎಸ್ ಸರ್, ಇವಾಗ ರಾಹುಲ್ ಗಾಂಧಿ ಕೂಡ ಹೇಳಿಕೆಯನ್ನ ಕೊಟ್ಟರು, ಅಮಿತ್ ಶಾ ಅವರು ಹೊಣೆಯನ್ನ ಹೊತ್ಕೋಬೇಕು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕ್ಷಮೆಯನ್ನ ಯಾಚಿಸಲೇಬೇಕು, ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರತಿಭಟನೆಯನ್ನು ನೀವು ಕೈಗೊಳ್ತೀರಾ ಸರ್? ಎಲ್ರಿಗೂ ಖಂಡಿತವಾಗಿ ಸದನದ ಒಳಗೂ ಸದನದ ಹೊರಗೂ ಖಂಡಿತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಆ ಪೊಲೀಸರಿಗೆ ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿ ಅನುಮತಿ ಕೊಟ್ಟದ್ಯಾರು? ದೆಹಲಿಯ ಪೊಲೀಸರು ಯಾರ ಅಡಿಯಲ್ಲಿ ಬರ್ತಾರೆ? ಕೇಂದ್ರ ಗೃಹ ಸಚಿವರ ಅಡಿಯಲ್ಲಿ ಬರ್ತಾರೆ. ಅವರು ಆ ಮಕ್ಕಳಿಗೆ ಲಾಠಿ ಚಾರ್ಜ್ ಮಾಡಿದ್ರು. ಆ ಮಕ್ಕಳ ಮೇಲೆ ಅಶ್ರುವಾಯು ಸಿಡಿಸಿದ್ರು. ಆ ಮಕ್ಕಳಿಗೆ ಜಲಪಿರಂಗಿಯನ್ನ ಬಿಟ್ರು. ಆ ಮಕ್ಕಳಿಗೆ ಪ್ಯಾಲೆಟ್ ಬಂದೂಕನ್ನ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ಅದರ ಹೊಣೆಗಾರಿಕೆಯನ್ನ ಅಮಿತ್ ಶಾ ತಗೋಬೇಕೋ ಬೇಡವಾ? ಅವ್ರ ತಲೆದಂಡ ಆಗಬೇಕೋ ಬೇಡವಾ? ನಮ್ಮ ಮನೆಯ ಮಕ್ಕಳಿಗೆ ಈ ರೀತಿ ತೊಂದರೆ ಕೊಟ್ಟಾಗ ನಾವು ದೇಶ ಜನತೆಯಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಯಾಕೆ ಸುಮ್ಮನಿರ್ಲಿಕ್ಕೆ ಸಾಧ್ಯ? ಆಮೇಲೆ RSS ಕಾರ್ಯಕರ್ತರು ಗೂಂಡಾಗಳ ರೀತಿ ಬಂದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಯಾವ ಪೊಲೀಸ್ ಎದೆಯ ಮೇಲೂ ಕೂಡ ಒಂದು ನೇಮ್ ಪ್ಲೇಟ್ ಇರ್ಲಿಲ್ಲ. ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಬಂದು ಹೊಡಿತಾ ಇದ್ರು, ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ರು, ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು. ಅವರೆಲ್ಲ RSS ಕಾರ್ಯಕರ್ತರ ಅಥವಾ ಬಿಜೆಪಿಯ ಕಾರ್ಯಕರ್ತರ? ಗೂಂಡಾಗಳ ರೀತಿಯಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದಾರಲ್ಲ, ಇದಕ್ಕೆ ಹೊಣೆಗಾರಿಕೆ ಯಾರ್ದು? ಅಮಿತ್ ಶಾದು. ಅಮಿತ್ ಶಾ ರಾಜೀನಾಮೆ ಕೊಡ್ಲೇಬೇಕು. ಅದಕ್ಕೆ ನಿರಂತರವಾಗಿ ಹೋರಾಟ ಇರ್ತದೆ. ಆಮೇಲೆ ಮೋದಿ ಕ್ಷಮೆ ಯಾಚಿಸಬೇಕು. ಅದಕ್ಕೂ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡೋದಕ್ಕಾಗಿ.